ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಪಯಣ ಧರ್ಮವನ್ನು ರಕ್ಷಿಸುವ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನದ ಕಡೆಗೆ. ನಾನು ಮತ್ತು ನನ್ನ ಫ್ರೆಂಡು ಫಸ್ಟು ಮೆಜೆಸ್ಟಿಕ್ ಹೋಗಿ ರೀಚ್ ಆದ್ವಿ. ಮೆಜೆಸ್ಟಿಕ್ ಹೋಗಿ, ಯಾಕಂದರೆ ಅವಳು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು, ನಾನು ಹೋಗಿ 2 ವರ್ಷ ಆಗಿತ್ತು. ನೋಡೋಣ ಫಸ್ಟು ಯಾವ ಕಡೆಯಿಂದ ಬಸ್ ಹೋಗುತ್ತೆ ಅನ್ನೋದೂ ಕೂಡ ನಮಗೆ ಗೊತ್ತಿರಲಿಲ್ಲ. ಫಸ್ಟು ವಿಚಾರಿಸಿದ್ವಿ, ಅಲ್ಲಿ ಇಲ್ಲಿ ಎಲ್ಲ ಕಂಡಕ್ಟ್ರನ್ನ ಕೇಳಿದ್ವಿ, ಮತ್ತು ಅಲ್ಲಿ ವಿಚಾರಣೆ ಮಾಡ್ತಾರಲ್ಲ ಅವ್ರನ್ನ ಕೇಳಿದ್ವಿ. ಸರಿ ಆಯಿತು, ಬಸ್ ಹೊರಡೋದಕ್ಕಿನ್ನೂ ಟೈಮ್ ಇದೆ, ಬಸ್ಗಳಿಗೇನು ಕಮ್ಮಿ ಇಲ್ಲ ಅಂತ ಅಂದ್ಕೊಂಡು ಫಸ್ಟು ಊಟ ಮಾಡೋಣ ಅಂತ ಊಟಕ್ಕೆ ಅಂತ ಕದಂಬ ಹೋಟೆಲ್ಗೆ ಹೋದ್ವಿ. ಅನ್ನ ಸಾಂಬಾರು ತೊಗೊಂಡ್ವಿ, ಬೇರೆ ಏನೂ ತೊಗೊಳ್ಲಿಲ್ಲ. ತಿಂದಾದಮೇಲೆ ತೊಗೊಂಡಾದ್ಮೇಲೆ ಅನ್ನಿಸ್ತು ಬೇರೆ ಏನಾದರೂ ತೊಗೋಬೇಕಿತ್ತು ಅಂತ. ಸೊ ಟಿಕೆಟ್ ತೊಗೊಂಡು 4:22 ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ರೀಚ್ ಆದಮೇಲೆ ಆಟೋದಲ್ಲಿ ನೇತ್ರಾವತಿ ನದಿಗೆ ಹೋದ್ವಿ. ಸಿಕ್ಕಾಪಟ್ಟೆ ಚಳಿ ಬೇರೆ. ಆದರೆ ಹೇಳ್ಬೇಕು ಅಂದರೆ ದೇವ್ರ ಸತ್ಯ ಅನ್ನೋದಕ್ಕೆ ಇನ್ನೂ ಜನ ಆಗಲೇ 4:15 ನದಿ ಹತ್ರ ಅಷ್ಟು ಜನ ಸೇರಿದ್ರು. ಸ್ನಾನ ಮಾಡೋದಕ್ಕೂ ಸ್ವಲ್ಪ ಜಾಗ ನೋಡ್ತಾಯಿದ್ವಿ, ಅಷ್ಟು ಜನ ಅಂದರೆ ಜನ ನದಿ ಹತ್ರ. ಆದರೂ ಕೂಡ ಸ್ವಲ್ಪ ಕ್ಲೀನಾಗಿರಬೇಕು ಅನಿಸುತ್ತೆ. ಹೋಗಿರೋ ಜನಗಳು ಅಲ್ಲಲ್ಲೇ ಸ್ವಲ್ಪ ಗಲೀಜುಗಳು ಮಾಡಿದರು. ನಾವು ಸ್ವಲ್ಪ ನೋಡಿಕೊಂಡು ಆಮೇಲೆ ನೀರಲ್ಲಿ ಇಳಿದ್ವಿ. ಆಮೇಲೆ ನಮ್ಗೆ ಒಳ್ಳೇದು ಮಾಡಿರೋರಿಗೆ, ಕೆಟ್ಟದ್ದು ಮಾಡಿರೋರಿಗೆ, ಒಳ್ಳೇದು ಬಯಸಿರೋರಿಗೆ, ಕೆಟ್ಟದ್ದು ಬಯಸಿರೋರಿಗೆ, ಜೊತೆಲೇ ಇದ್ದು ಬೆನ್ನಿಗೆ ಚೂರಿ ಹಾಕಿರೋರಿಗೆಲ್ಲ ಒಳ್ಳೇದು ಮಾಡಪ್ಪ, ನಮ್ಮ ಸರ್ದಿ ಬಂದಾಗ ನಮಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಸ್ನಾನ ಮಾಡಿಕೊಂಡು ಸೀದಾ ದರ್ಶನಕ್ಕೆ ಅಂತ ಹೋದ್ವಿ. ಆದರೆ ದರ್ಶನಕ್ಕೆ ಅಂತ ಹೋದ್ಮೇಲೆ ಗೊತ್ತಾಯಿತು ತಿರುಪತಿಲಿ ಮಾತ್ರ ಕೂಡಾಕ್ತಾರೆ, ಬೇರೆ ಎಲ್ಲೂ ಈ ಥರ ರೂಲ್ಸ್ ಇರಲ್ಲ ಅಂತ. ಆದರೆ ಈ ಥರ ರೂಲ್ಸ್ ಧರ್ಮಸ್ಥಳದಲ್ಲೂ ತಂದಿದ್ದಾರೆ. ಆದರೂ ಒಳ್ಳೆಯದೇ. ಯಾರೋ ನಮಗೆ 100 ರೂಪೀಸ್ ಕೊಟ್ಟಿದ್ರು, ಸೊ ಅದು ದೇವರಿಗೆ ಸಲ್ಲಲಿ ಅಂದ್ಬಿಟ್ಟು ಆ ದುಡ್ಡನ್ನ ದೇವರಿಗೆ ಅಂತಲೇ ಸಲ್ಲಿಸ್ಬಿಟ್ಟಿದ್ದೀವಿ. ಸೊ ದರ್ಶನ ಮುಗಿಸ್ಕೊಂಡು ಸ್ವಾಮಿಯನ್ನು ಕಣ್ಣು ತುಂಬಿಕೊಂಡು, ದೇವರೇ ಈ ವರ್ಷದಲ್ಲಿ ಏನೇನು ಮಾಡಿದ್ದೀವೋ, ಏನೇನು ಅಂದ್ಕೊಂಡಿದ್ವೋ ಅದು ಏನೂ ಆಗಿಲ್ಲ. ಸೊ ಅದೆಲ್ಲ ಬಿಟ್ಟು ಮುಂದಿನ ವರ್ಷ ಆದರೂ ನಮ್ಮ ಜೀವನದಲ್ಲಿ ಹೊಸ್ದಾಗಿ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಅವಕಾಶಗಳು ನಮಗೆ ಸಿಗಲಿ, ಎಲ್ರಿಗೂ ಒಳ್ಳೆಯದೇ ಬಯಸೋಣ ಅಂತ ಅಂದ್ಬಿಟ್ಟು ಕೇಳಿಕೊಂಡು ಊಟಕ್ಕೆ ಹೋದ್ವಿ. ಸೊ ಊಟದಲ್ಲೂ ತುಂಬ ಜನ 11 ಗಂಟೆಗೆ ಅಂತಂದರು. ಅಲ್ಲೂ ಕಾಯ್ಕೊಂಡು ಕೂತ್ಕೊಂಡು 11 ಗಂಟೆ ಆದಮೇಲೆ ಊಟಕ್ಕೆ ಗೇಟು ಓಪನ್ ಆಯಿತು. ಆಮೇಲೆ ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡು ತುಂಬ ಸುಸ್ತಾಗ್ಬಿಟ್ಟಿತ್ತು, ನಿದ್ದೆ ಇಲ್ಲ ಸರಿಯಾಗಿ. ಬಸ್ಸಲ್ಲಿ ಜರ್ನಿ ಬೇರೆ, ನಮ್ಮ ಫ್ರೆಂಡ್ ಬೇರೆ ತುಂಬ ಸುಸ್ತಾಗ್ಬಿಟ್ಟಿದ್ರು. ಸೊ ಊಟ ಬಂದಿದ ತಕ್ಷಣ ಫಸ್ಟು ಊಟ ಮಾಡಿದ್ವಿ. ಊಟ ಮಾಡಾಗಿದ್ದಾದಮೇಲೆ ನಮ್ಮ ಪಯಣ ನೆಕ್ಸ್ಟ್ ಯಾವ ಕಡೆ ಅಂದರೆ ಸೌತಡ್ಕ ಗಣಪತಿ. ತಂದೆ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಒಳ್ಳೇದು ಬಯಸೋರ್ಗೆ ಯಾವಾಗಲೂ ಕೆಟ್ಟದ್ದೇ ಆಗುತ್ತೆ, ಕೆಟ್ಟದ್ದು ಬಯಸೋರಿಗೆಲ್ಲ ಒಳ್ಳೆಯದೇ ಆಗುತ್ತೆ, ಯಾಕಪ್ಪ ತಂದೆ ಅಂತ ಕೇಳಿಕೊಂಡು ನಮ್ಮ ಸರ್ದಿ ಬಂದಾಗ ನಮ್ಮ ಕಡೆನೂ ಸ್ವಲ್ಪ ಒಳ್ಳೆ ದಾರಿ ತೋರ್ಸಪ್ಪ ಅಂತ ಕೇಳಿಕೊಂಡು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಸೀದಾ ಕುಕ್ಕೆಗೆ ಹೋದ್ವಿ. ಕುಕ್ಕೆನಲ್ಲಿ ಷಷ್ಠಿ ಇರೋದ್ರಿಂದ ನಿನ್ನೆ ತುಂಬ ಜನ ಸೇರಿದರು. ಸೊ ದರ್ಶನ ಮಾಡೋದಕ್ಕಾಗಲಿಲ್ಲ. ಈಚೆಯಿಂದನೇ ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದು ಟಿಕೆಟ್ ತೊಗೊಂಡು ಬಸ್ ಹತ್ತಿದ್ವಿ. ಬಸ್ ಹತ್ತಿದ ತಕ್ಷಣ ಫುಲ್ ಫ್ಲ್ಯಾಟು, ನಿದ್ದೆ. ಆಮೇಲೆ ಮನೆಗೆ ಬಂದು ತಲುಪಿದ್ವಿ. ಇಷ್ಟೇ ನಮ್ಮ ದೇವರ ದರ್ಶನ.